ಮಳೆನಲ್ಲೂ ಸಂತೆ ನಡೀತೈತೆ ನೋಡಿ. ಏನಾಗಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊ ಒಂದಿನ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನ ಮಿಕ್ಸ್ ಕೊಡೋಣ. ಹೇಳಿ ಈಗ ಎಗ್ ಬಿರಿಯಾನಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ತಿಂಡಿ ಕೂಡ ಹಾಕೊಡ್ತಾ ಇದ್ದೀನಿ. ಟೈಮ್ ಚೆನ್ನಾಗಿಲ್ವಾ? ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ನಾನು ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದು ಸಂಡೇ ವ್ಲಾಗ್ ಅಂತ ಅಂದರೆ ಆ್ಯಸ್ ಯೂಶುವಲ್ ಇದ್ದಿದ್ದೆ. ಮಕ್ಳುಗಳಿಗೆ ಎಲ್ರಿಗೂ ಕೂಡ ರಜಾ ಇರುತ್ತೆ, ಬಟ್ ಹೌಸ್ ವೈಫ್ಗಳಿಗೆ ಸಂಡೇ ಅಂತ ಅಂದ್ರೇ ಫುಲ್ಲು ಬ್ಯುಸಿ. ನಾವು ಫುಲ್ ವರ್ಕರ್ಸ್ ಆಗಿಬಿಡ್ತೀವಿ ಸಂಡೇ ದಿನ. ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ, ಹಸ್ಬೆಂಡನ್ನ ನೋಡ್ಕೊಳ್ಳೋದ್ರಲ್ಲಿ, ಮನೆ ಕ್ಲೀನಿಂಗು, ಕೆಲಸ, ಮಕ್ಳುಗಳ ಯೂನಿಫಾರ್ಮ್ ವಾಷಿಂಗು ಎಲ್ಲ ಕೂಡ ಸಂಡೇನೇ ಬೀಳುತ್ತೆ. ಅದ್ರ ಜೊತೆಗೆ ಫಂಕ್ಷನ್ಸ್ಗಳು ಬೇರೆ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇವತ್ತೊಂದು ದಿನ ಪೂರ್ತಿ ಹೇಗಿರುತ್ತೆ, ಏನು ಎತ್ತ, ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀನಿ. ಹೌದು, ಹೊರಗಡೆ ಅಂತೂ ಹೋಗ್ತೀನಿ. ಹೊರಗಡೆ ಹೋಗೋ ಕೆಲಸ ಇದ್ದೇ ಇದೆ. ಸಂಡೇ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ತುಂಬ ಅಂದರೆ ತುಂಬ ಕೆಲಸ ಕೂಡ ಇದೆ. ಆಲ್ಮೋಸ್ಟು ನಾನು ಹೊರಗಡೆ ಎಲ್ಲ ಕ್ಲೀನಿಂಗ್ನೆಲ್ಲ ಮುಗಿಸಿ, ಬಾಗಿಲೆಲ್ಲ ತೊಳೆದು, ನೀರು ಹಾಕಿ, ರಂಗೋಲೆ ಬಿಟ್ಟು, ಪಾತ್ರೆ ಕೂಡ ಎಲ್ಲನೂ ವಾಶ್ ಮಾಡಿ ತಂದು ಒಳಗಡೆ ಇಟ್ಟಿದ್ದೀನಿ. ಸೋನೆ ಬೇರೆ ಸ್ಟಾರ್ಟ್ ಆಗೈತೆ. ಬೆಳಗ್ಗೆನೇ ನೋಡ್ತಾ ಇರ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೋನೆ ಬರ್ತಾ ಇದೆ. ಬೆಳಗ್ಗೆನೇ ಸೋನೆ ಬಂದುಬಿಟ್ರೆ ರಾತ್ರಿ ಬೆಳಗ ನಾವು ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆನೇ ಸೋನೆ ಇಟ್ಕೊಬಿಟ್ರೆ ಬೇಜಾರಪ್ಪ. ನೋಡಿ ಕಾಣಿಸ್ತಿದೆಯಾ? ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡಿ ಫುಲ್ಲು ಸ್ಟಾರ್ಟ್ ಆಗೈತೆ ಸೋನೆ ಮಳೆ. ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನೆಲ ಒದ್ದೆ ಆಗ್ತಾಯಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸೋನೆ ಮಳೆ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಸೋನೆ ಮಳೆ ಹಿಡ್ಕೊಬಿಟ್ಟೈತೆ. ಇದು ಹಿಡ್ಕೊಂಡ್ರಂತೂ ಸಂಜೆ ತನಕ ಬಿಡುವಂಗೆ ಅನ್ನಿಸ್ತಾ ಇಲ್ಲ. ಏನು ಮಾಡೋದು ನೋಡಬೇಕು. ನೋಡಿದ್ರಲ್ಲ, ಬೆಳಗ್ಗೆನೇ ಕೊಟ್ಟ ಅಂತ ಸೋನೆ ಮಳೆ ಹಿಡ್ಕೊಂಡೈತೆ. ಏನು ಮಾಡೋದು? ಈಗಷ್ಟೇ ಬಾಗಿಲೆಲ್ಲ ತೊಳೆದು, ರಂಗೋಲೆ ಬಿಟ್ಟು, ಕ್ಲೀನ್ ಮಾಡಿ ಒಳಗಡೆ ಬಂದು, ಯೂಶುವಲ್ ಇದ್ದಿದ್ದೆ ಬೆಳಗ್ಗೆ ಗಂಜಿ, ಕಾಫಿ, ಹಾಲು ಎಲ್ಲನೂ ಮುಗಿಸ್ಕೊಟ್ಟು, ಪಾತ್ರೆ ಎಲ್ಲ ತೊಳೆದು, ಬಟ್ಟೆನ ಕೂಡ ಮಿಷಿನ್ಗೆ ಹಾಕಿದ್ದೀನಿ. ಇದನ್ನ ಇವಾಗ ಒಣಗಾಕೋದು ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನು ಸೋನೆ ಇಟ್ಕೊಂಡ್ರೆ ಒಣಗಾಕೋಕ್ಕೂ ಆಗೋಲ್ಲ. ಸೋನೆ ಇರಲಿಲ್ಲಲ್ಲ, ಇನ್ನು ಬೆಳಗ್ಗೆ ರಾತ್ರಿಗೆ ಬರೋದಲ್ವಾ, ಬೇಗ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಹಾಕಿದ್ದೆ. ನೋಡೋಣ, ಬಟ್ಟೆ ಅದು ಮುಗಿಯೋ ಅಷ್ಟರಲ್ಲಿ ಮಿಷಿನಲ್ಲಿ ಸೋನೆ ನಿಂತೋದ್ರೆ ಸಾಕು. ಸಂಜೆ ತನಕ ಸ್ವಲ್ಪ ಒಳಗೆ ಕೊಟ್ಬಿಟ್ರೆ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗಿದ್ದು ಬರೋದಕ್ಕೂ ಸರಿ ಹೋಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಂಡೇ ಫುಲ್ಲು ಅಪ್ಡೇಟ್ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ತಿಂಡಿಗೆ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಕುಕ್ಕರ್ನ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೆ. ಇವಾಗ ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ. ಏನು ತಿಂಡಿ? ಸಂಡೇ ಅಂದರೆ ಸ್ಪೆಷಲ್ ಇರಲೇಬೇಕಲ್ವ. ಇವತ್ತು ಫಂಕ್ಷನ್ ಇರೋದ್ರಿಂದ ಫಂಕ್ಷನಿಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಹಸ್ಬೆಂಡು, ಮಕ್ಕಳು, ನಾನು ಎಲ್ಲರೂ ಕೂಡ. ಅಂದರೆ ಒಂದೇ ಕಡೆ ಹೋಗ್ತಾಯಿಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಲೈಟಾಗಿ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಚಿಕನ್ನ ಮಾಡಮ್ಮ ಅಂತ ಹೇಳ್ದ. ಬಟ್ ಬೇಡಪ್ಪ, ಹೊರಗಡೆ ಹೋಗ್ತೀವಲ್ಲ, ಆಮೇಲೆ ಮಾಡ್ಕೊಂಡ್ರಾಯ್ತು, ಸಂಜೆಗೆ ಬೇಕಿದ್ರೆ ನೋಡಿಕೊಂಡು ಅಂತ ಹೇಳಿ ಈಗ ಎಗ್ ಬಿರಿಯಾನಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು. ಏನಪ್ಪ ಎಗ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿದ್ದಾಳೆ ಅಂತ ಅಂದ್ಕೊಬಿಡಿ. ನಾನು ಇದೇ ರೀತಿಯಲ್ಲಿ ಮಾಡೋದು. ಫಸ್ಟು ಮೊಟ್ಟೆನ ಬೇಯಿಸ್ಕೊಂಡು, ನಾನು ಪೂರ್ತಿ ರೆಸಿಪಿನ ತೋರಿಸ್ಲಿಕ್ಕಾಗಲಿಲ್ಲ. ಆಲ್ರೆಡಿ ಅರ್ಧ ಕೆಲಸ ಮುಗಿಸ್ಕೊಂಡೇ ಬಿಟ್ಟಿದ್ದೀನಿ. ಮೊಟ್ಟೆನ ಬೇಯಿಸ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಎಣ್ಣೆ ಕಾಯೋದಕ್ಕಿಟ್ಟು ಸ್ವಲ್ಪ ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಚಿಕನ್ ಮಸಾಲ, ಗರಂ ಮಸಾಲ, ಹಳದಿ ಪೌಡರ್ ಎಲ್ಲನೂ ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮತ್ತೆ ಬಿಡಿಸಿಟ್ಟಿರುವಂಥ ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದಕ್ಕೆ ಉಪ್ಪನ್ನು ಕೂಡ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರಲ್ಲಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಒಂದು 10 ನಿಮಿಷ ಅದನ್ನು ಈಗ ಅದನ್ನೇನು ಮಾಡ್ತಾಯಿದ್ದೀವಿ, ಅದನ್ನೆಲ್ಲ ರೆಡಿಯಾಗೋ ತನಕ ಇದನ್ನು ಇಟ್ಟರೆ ಇದು ಆರಿರುತ್ತೆ. ಆವಾಗ ಚೆನ್ನಾಗಿ ಮೊಟ್ಟೆ ಒಳಗಡೆ ಉಪ್ಪು, ಹುಳಿ, ಖಾರ ಎಲ್ಲನೂ ಕೂಡ ಹೀರ್ಕೊಂಡಿರುತ್ತೆ. ಆವಾಗ ಮೊಟ್ಟೆ ಕೂಡ ಸಪ್ಪೆ ಹೊಡೆಯಲ್ಲ. ನಾನು ಈ ರೀತಿಯಲ್ಲಿ
ಟ್ರೈನ ಮಾಡ್ತೀನಿ ರೆಸಿಪಿನ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಹಂಗೆ ಹಾಕೋದ್ರಿಂದ ಇಲ್ಲ ಬೇಯಿಸ್ಬಿಟ್ಟು ರೈಸ್ ಎಲ್ಲ ಮುಗಿದ್ಮೇಲೆ ಒಳಗಡೆ ಹಾಕೋದ್ರಿಂದ ಮೊಟ್ಟೆ ಸಪ್ಪೆ ಸಪ್ಪೆ ಇರುತ್ತೆ, ಬಿರಿಯಾನಿ ಟೇಸ್ಟು ಕೂಡ ಬರೋದಿಲ್ಲ. ಮೊಟ್ಟೆನ ಈ ರೀತಿ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಸಖತ್ತಾಗಿರುತ್ತೆ. ಹಂಗಾಗಿ ನಾನು ಈ ರೀತಿಯಲ್ಲಿ ರೆಡಿ ಮಾಡ್ಕೊತೀನಿ. ನೀವು ಯಾವ ರೀತಿ ರೆಡಿ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಸಪ್ಪೆ ಸಪ್ಪೆಯಾಗಿ ತಿಂತಿದ್ದೀರಾ ಅನ್ನೋದಾದರೆ ನಾನಿವಾಗ ತೋರಿಸ್ಕೊಟ್ಟಂತಹ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಈ ಟಿಪ್ಸ್ನ ನೀವು ಯೂಸ್ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಮತ್ತು ಮೊಟ್ಟೆ ಕೂಡ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಸೊ ಇವಾಗ ಕಾಯ್ತು ನಿನ್ನೆ. ಪಾಪು ಪಾಪು ಬೈಲಿ ಒಂದು ಸ್ವಲ್ಪ ಹೊತ್ತು. ನನ್ನ ಮಗನ ಕೈ ಕೊಡ್ತೀನಿ ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ. ಅಷ್ಟೆಲ್ಲ ಕೈ ಬೇರೆ ಹಾಕೊಂಡು ನೋಯ್ತಾ ಇದ್ದೆ. ಮತ್ತು ಒಂದೇ ಕೈನಲ್ಲಿ ಫ್ರೈ ಮಾಡೋದಕ್ಕೆ ಎಲ್ಲ ಆಗಲ್ಲ. ನಾನು ನಿಮಗೆ ಇವಾಗ ರೆಡಿ ಮಾಡ್ಕೊಂಡಿರೋ ಅಷ್ಟಾದರೂ ತೋರಿಸ್ಕೊಡ್ತೀನಿ. ಓಕೆನಾ? ಎಣ್ಣೆ ಬೆಣ್ಣೆ ಎರಡು ಕೂಡ ಚೆನ್ನಾಗಿ ಕಾಯ್ದಿದೆ. ಇದಕ್ಕೆ ಮೊದಲು ನಾನು ಒಂದೆರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಬಂದು ಒಂದು ಕಟ್ಟು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದೆರಡು ದಪ್ಪ ಈರುಳ್ಳಿ ಮತ್ತು ಒಂದೆರಡು ಸಣ್ಣ ಚಿಕ್ಕದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಪಲಾವ್ ಎಲೆ ಫ್ರೈ ಆಯಿತು. ಅದಕ್ಕೆ ಬಂದು ಇವಾಗ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಮೆಂತೆ ಮತ್ತು ಪುದೀನದು ಫ್ಲೇವರೇ ಚೇಂಜ್ ಆಗುತ್ತೆ. ತುಂಬ ಘಮ ಘಮ ಅನ್ನೋ ರೀತಿಯಲ್ಲಿ ಫ್ಲೇವರ್ ಬರುತ್ತೆ. ಆ ರೀತಿ ಫ್ಲೇವರ್ ಬರೋ ತನಕ, ಹಸಿ ಸ್ಮೆಲ್ ಹೋಗಿ ಫ್ಲೇವರ್ ಚೆನ್ನಾಗಿ ಬರೋ ತನಕ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಅಷ್ಟರೊಳಗೆ ನಾನು ಇವಾಗ ನೀವೆಲ್ಲ ಅನ್ಕೋತಾ ಇರ್ಬೋದು, ಬಿರಿಯಾನಿನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಏನಪ್ಪ ಬರೀ ಪಲಾವ್ ಎಲೆ ಹಾಕ್ಬಿಟ್ಟು ಈ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪನ್ನ ಹಾಕಿದ್ರು, ನೀನು ಮತ್ತೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸು ಇದನ್ನೆಲ್ಲ ಹಾಕ್ಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಯೋಚನೆ ಮಾಡಿಲ್ವಲ್ಲ ಅಂತ. ಸೊ ಅದನ್ನು ಕೂಡ ನಾನು ಬಿರಿಯಾನಿನ, ಎಗ್ ಬಿರಿಯಾನಿನ ಯಾವ ರೀತಿಯಲ್ಲಿ ಮಾಡ್ತೀನಿ, ಯಾವ ರೀತಿಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಸಂಪೂರ್ಣವಾದ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಬಂದು ಮೊದಲು ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ಳೋಣ. ಆನಿಯನ್ನ ಕೂಡ ಹಾಕ್ಬಿಟ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈನ ಮಾಡ್ಕೋಬೇಕು. ಅದು ಸ್ವಲ್ಪ ಸಾಕು. ಇವಾಗ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಅದರಲ್ಲಿ ನಾನು ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ. ಇವಾಗ ನಾನು ಅಷ್ಟು ಮೊಟ್ಟೆಗೆ ಇದೊಂದು ಟೈಮಿಗೆ ತಿಂಡಿಗೆ ರೆಡಿ ಮಾಡ್ಕೊತಾ ಇರೋದ್ರಿಂದ ಇಷ್ಟು ಮಸಾಲೆ ಸಾಕು. ಇಷ್ಟು ಮಸಾಲೆಗೆ ನಾನು ಬಂದು ಒಂದು 6 ರಿಂದ 7 ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಎಗ್ನ ಬೇಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡ್ ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡೋದ್ರಿಂದ, ಮತ್ತು ಇವಾಗ ಈ ಫ್ರೈಗೂ ಕೂಡ ಸ್ವಲ್ಪ ಹಾಕ್ತೀನಿ, ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಹಂಗಾಗಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪನೇ ತಗೊಳ್ಳಿ. ಒಂದು 6 ರಿಂದ 7 ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ಅದಕ್ಕೆ ಸಮನಾದಂಥ ಬೆಳ್ಳುಳ್ಳಿ, ಮತ್ತು ಒಂದು 4 ಕಾಳು ಮೆಣಸಿನಕಾಳು, ಮತ್ತು ಸ್ವಲ್ಪ ಚಕ್ಕೆ ಲವಂಗ, 1 ಮರಾಠಿ ಮೊಗ್ಗು, 1 ಅನಾನಸು, ಮತ್ತು ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ನಾವು ಈಗ ಏನನ್ನ ಹಾಕೊಂಡಿದ್ದೀವಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು, ಅದ್ರ ಹಿಂದೆಗಡೆ ಕಡ್ಡಿ ಅಂಥದ್ದು ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಫ್ರೈಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ರೈಸ್ಗೆಲ್ಲ ನೀಟಾಗಿ ಫ್ಲೇವರ್ ಎಲ್ಲ ಇಳಿಯುತ್ತೆ. ಆವಾಗ ಬಿರಿಯಾನಿ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಈ ರೀತಿಯಲ್ಲಿ ರೆಸಿಪಿನ ಮಾಡ್ತೀನಿ. ಎಗ್ ಬಿರಿಯಾನಿನ ನಾನು ಈ ರೀತಿಯಲ್ಲಿ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದೊಂದು ಅಗ್ಲು ಅನ್ನಕ್ಕೂ ಕೂಡ ನೀಟಾಗಿ ಫ್ಲೇವರು ಟೇಸ್ಟು ಎಲ್ಲ ಕೂಡ ಇಳಿದಿರುತ್ತೆ. ಮತ್ತು ಎಗ್ಗಿಗೂ ಕೂಡ ಅಷ್ಟೇ, ಅದನ್ನು ಕೂಡ ನಾನು ತೋರಿಸ್ತೀನಿ ಸಂಪೂರ್ಣವಾಗಿ ಹೆಂಗೆ ಮಾಡೋದು ಅಂತ. ಈ ರೀತಿಯಲ್ಲಿ ನೀವು ಮಾಡ್ಕೊಂಡಾಗ ಅದನ್ನು ಹಂಗೆ ಹಾಕಿದ್ರೆ ಎಗ್ ಬಿರಿಯಾನಿಗೆ ಚೆನ್ನಾಗೂ ಇರಲ್ಲ. ಬಾಯಿಗೆ ಚಕ್ಕೆ ಮೆಣಸಿನ್ಕಾಯಿ ಎಲ್ಲ ಸಿಕ್ಕಿದ್ರೆ ಈ ರೀತಿಯಲ್ಲಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಈ ರೀತಿಯಲ್ಲಿ ಮಾಡ್ತೀನಿ. ಮೆಂತ್ಯ ಪುದೀನ ಕೂಡ ಹಿಂದೆಗಡೆ ಕಡ್ಡಿ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕಡ್ಡಿ ರೀತಿನಲ್ಲೂ ಸಿಗಲ್ಲ. ಮತ್ತು ಟೇಸ್ಟು ಕೂಡ ಅದ್ರ ರಸ ಎಲ್ಲ ಪೂರ್ತಿಯಾಗಿ ಪೇಸ್ಟ್ ಆಗಿ ಅದಕ್ಕೆ ಮಿಕ್ಸ್ ಆಗುತ್ತಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟು ಆನಿಯನ್ನು ಫುಲ್ಲು ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಹಾಕೊಂಡು ಅದನ್ನು ಕೂಡ ನೀಟಾಗಿ ಟೊಮೊಟೊ ಫುಲ್ಲು ಸಾಫ್ಟ್ ಬರೋ ತನಕ ಫ್ರೈನ ಮಾಡ್ಕೊಳ್ಳಿ.
ಇದಕ್ಕೆ ಒಂದು ಓಳ್ನ ನಿಂಬೆಹಣ್ಣ ತೊಗೊಂಡಿದ್ದೀನಿ ಸಾಕು. ಒಂದು ಟೈಮ್ ತಿಂಡಿ ಮಾಡ್ತಾ ಇರೋದ್ರಿಂದ 1.5 ಪವರ್ಸ್ಟು ನಾನು ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ನಿಂಬೆಹಣ್ಣು ಪೂರ್ತಿ ಬೇಡ, ಸ್ವಲ್ಪ ಟೊಮೊಟೊ ಕೂಡ ಹಾಕಿರೋದ್ರಿಂದ ತುಂಬ ಹುಳಿ ಆಗಿಬಿಡುತ್ತೆ. ಹಂಗಾಗಿ ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು 1 ಓಳು ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಫ್ರೈ ಆಗೋಷ್ಟು ನಾನು ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಬಿಡ್ತೀನಿ. ನೋಡಿ ಈಗ ಮಸಾಲೆ ರುಬ್ಬಾಯ್ತು. ನೀರು ಹಾಕೋತಾರೇನೋ, ನೀರು ಹಾಕತ್ತೀರಾ? ಇನ್ನು ಮತ್ತೆ ಮಾಡ್ತಾರೆ. ಮುಗಿದ್ರು. ಇವಾಗ ಪೇಸ್ಟ್ ರೆಡಿ ಆಗಿದೆ. ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಳ್ಳಿ, ತುಂಬ ನುಣ್ಣಗೇನು ಮಾಡ್ಕೋಬೇಡಿ, ಸಾಕಾಗುತ್ತೆ. ಇವಾಗ ಇದು ಕೂಡ ಟೊಮೆಟೊ ಕೂಡ ನೀಟಾಗಿ ಬೆಂದಿದೆ. ತೋರಿಸ್ಕೊಂಡ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಇವಾಗ ಇದಕ್ಕೆ ಈಗ ರುಬ್ಬಿಟ್ಟಿರುವಂಥ ಮಿಶ್ರಣ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾಟಿ ಸ್ಟೈಲು ಇದೆಯಲ್ಲ ನಿನ್ನೇನಿಲ್ಲಿ ಕಮೆಂಟ್ರಿ ಹೊಡಿ ಅಂತ ಹೇಳಿಲ್ಲ, ಸುಮ್ಮನೆ ಕೂತ್ಕೋ. ಹಾಗೆ ಸುಮ್ಮನೆ ಇರು ಪಾಪ ಒಂದು ನಿಮಿಷ. ಹಾಗೆ ಇದು ನೀಟಾಗಿ ಮಿಕ್ಸ್ ಆಗಿ ಫ್ರೈ ಆಗುವಷ್ಟರಲ್ಲಿ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ತುಂಬ ಟೈಮ್ ಏನು ಹಿಡಿಯಲ್ಲ ಫ್ರೈ ಆಗೋದಕ್ಕೆ. ಆಲ್ರೆಡಿ ನಾನು ಫ್ರೈ ಮಾಡಿ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಿರುತ್ತೆ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದು ಫ್ರೈ ಆಗುವಷ್ಟರಲ್ಲಿ ನಾವು ನೀರನ್ನ ನೀಟಾಗಿ ಕಾಯಿಸ್ಕೊಬಿಟ್ರೆ ಬೇಗನೆ ರೈಸ್ ಆಗೋಗುತ್ತೆ. ಹಂಗಾಗಿ ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೇನೆ ನೀರನ್ನ ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದು ನಾನು ಫ್ರೈ ಮಾಡಿದಂಥ ಮಿಶ್ರಣ ಏನು ಅಂಟಿರುತ್ತೆ, ಎಣ್ಣೆ ಆಗಿರ್ಬೋದು, ಮಸಾಲೆ ಫ್ಲೇವರ್ ಆಗಿರ್ಬೋದು, ನೀರಲ್ಲೇ ಚೆನ್ನಾಗಿ ಕ್ಲೀನಿಂಗ್ ಆಗಿ ಕೂಡ ಬರುತ್ತೆ. ಹಾಗಾಗಿ ವೇಸ್ಟ್ ಆಗಲ್ಲ. ಅದರಲ್ಲೇನೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಚಂದ ಮಾಡಿಸಿ ಸ್ಟಾರ್ಟ್. ಇವಾಗ ಇದು ನೀಟಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ವಲ್ಪ ನಾನು ಹಾಲನ್ನ ಹಾಕೋತಾ ಇದ್ದೀನಿ. ಸಾಕು, ಇಷ್ಟ ಹಾಲನ್ನ ಹಾಕೊಂಡ್ರೆ. ಮೊಸರನ್ನ ಹಾಕೋತಾರೆ ಹಾಕೊಳ್ಳೋರು, ಬಟ್ ನನಗೆ ಮೊಸರದ್ದು ಫ್ಲೇವರ್ ಇಷ್ಟ ಆಗಲ್ಲ. ಬಿರಿಯಾನಿನಲ್ಲಾಗಿರ್ಬೋದು, ಪಲಾವಲ್ಲಾಗಿರ್ಬೋದು, ಮೊಸರು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಅದ್ರ ಟೇಸ್ಟು ಕೂಡ ಇಷ್ಟ ಆಗಲ್ಲ. ಹಂಗಾಗಿ ನಾನು ಹಾಲನ್ನ ಹಾಕೋತೀನಿ. ಹಾಲನ್ನ ಹಾಕೊಳ್ಳೋದ್ರಿಂದ ನನಗೆ ಇಷ್ಟ ಆಗುತ್ತೆ ತುಂಬ. ನಿಮಗೆ ಮೊಸರು ಬೇಕಿದ್ರೆ ಮೊಸರನ್ನ ಹಾಕೊಳ್ಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮೊಸರನ್ನೇ ಹಾಕೋಬೇಕು, ಹಾಲನ್ನೇ ಹಾಕೋಬೇಕು ಅಂತೇನಿಲ್ಲ. ಬಟ್ ನನಗೆ ಮೊಸರು ಫ್ಲೇವರ್ ಇಷ್ಟ ಆಗಲ್ಲ ಬಿರಿಯಾನಿನಲ್ಲಿ. ಹಂಗಾಗಿ ನಾನು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ. ಅವಾಗ ಗೊತ್ತಾಗುತ್ತೆ ಫ್ರೈ ಆಗಿದೆ ನೀಟಾಗಿ ಅಂತ. ಸೊ ಒಂದು 2 ನಿಮಿಷ ನೀಟಾಗಿ ಅದು ಫ್ರೈ ಆಗಲಿ ಆಯಿತಾ. ಚಂದ ಮಾಡಿಸಿ ಚಂದ ತಿನ್ನಿಸಿ. ಆ ಒನ್ ಮೋರ್ ಅನ್ಬೇಕು. ಇವಾಗ ಇದು ಆಲ್ಮೋಸ್ಟ್ ನೀಟಾಗಿ ಹತ್ರ ಬಂದು ತೋರಿಸು. ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆಯಿಲು ಕೂಡ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡಿದೆ. ಈ ರೀತಿ ಆದಾಗ ಅದು ಆಲ್ಮೋಸ್ಟ್ ಆಗಿದೆ ಅಂತ. ಇವಾಗ ಇದಕ್ಕೆ ನಾನು ಏನು ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮತ್ತೆ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಆಲ್ರೆಡಿ ಎಣ್ಣೆನಲ್ಲೇ ಕರೆದು ಬೇಯಿಸ್ಕೊಂಡಿರೋದ್ರಿಂದ ಏನೂ ತೊಂದರೆ ಇಲ್ಲ. ಅದಾದಮೇಲೆ ನೋಡಿ ನಾನು ಏನು ನೀರನ್ನ ಕುದಿಲಿಕ್ಕೆ ಇಟ್ಟಿದೆ ಅದು ಕೂಡ ಚೆನ್ನಾಗಿ ಕುದಿ ಬಿದ್ದಿದೆ. ಇವಾಗ ಈ ಮಸಾಲೆನ ನನ್ನ ಮಗಂದು ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬೆನ್ಸ್ ಆಯ್ತೈತೆ. ಕೆಮ್ತವನೇ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಅವ್ನು ಕಟ್ ಮಾಡಿಬಿಟ್ಟು ಕೆಂಪೆಲ್ಲ ಸುಮ್ಮನೆ ಇಟ್ಕೊಂಡು ಹಂಗೆ ಕೆಮ್ತಿರ್ತಾನೆ. ಅದನ್ನ ಈ ಕುದಿಸಿರೋ ನೀರೇನಿದೆ ಅದು ಮೊಟ್ಟೆನ ಏನು ಬೇಯಿಸಿದ್ದಲ್ಲ ಆ ಪಾತ್ರೆ ಒಳಗಡೆ ಹಾಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಇನ್ನೂ ಕೂಡ ಮಸಾಲೆ ಎಲ್ಲ ಇದೆಯಲ್ಲ, ಮಸಾಲೆ ಎಲ್ಲ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಅಷ್ಟೇ. ಬಿಸಿ ಆಯಿತು. ನೋಡಿ, ಇದರಲ್ಲೂ ಕೂಡ ಯಾವುದೇ ರೀತಿಯಂಥ ಮಸಾಲೆ ಇಲ್ಲ. ಮತ್ತು ಇದರಲ್ಲೂ ಕೂಡ ಮಸಾಲೆನ ವೇಸ್ಟ್ ಮಾಡಬಾರ್ದು ಅನ್ನೋದಿದ್ರೆ ನಾನು ತೋರಿಸ್ತಿರುವಂಥ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿ, ವೇಸ್ಟ್ ಆಗೋದಿಲ್ಲ. ಇವಾಗ ಇದು ಒಂದು ಕುದಿ ಬೀಳುವಷ್ಟರಲ್ಲಿ ನಾನು ರೈಸ್ನ ಸ್ವಲ್ಪ ತೊಳ್ಕೊಬಿಡ್ತೀನಿ. ಇವಾಗ ಇದಕ್ಕೆ ನಾನು ರುಚಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಮೊಟ್ಟೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಆ ಉಪ್ಪನ್ನ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಎಷ್ಟು ಬೇಕು ಅಂತ. ನಾನು ಸ್ವಲ್ಪನೇ ಹಾಕಿದ್ದೀನಿ, ಅದಕ್ಕೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಮೊಟ್ಟೆ ನೀಟಾಗಿ ಉಪ್ಪನ್ನೆಲ್ಲ ಹೀರ್ಕೊಳ್ಳಿ ಅಂತ ಹೇಳಿ.
ಹಂಗಾಗಿ ನೋಡಿಕೊಂಡು ರುಚಿನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಬಿಟ್ಟಿದ್ದಾದ್ಮೇಲೆ ಅದಾದಮೇಲೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ನ ಕೊಡಿ. ಅದು ಸ್ವಲ್ಪ ಕುದಿ ಬಿದ್ಮೇಲೆ ಉಪ್ಪನ್ನ ರುಚಿನ ನೋಡಿಕೊಂಡು ಆಮೇಲೆ ರೈಸ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿದ್ರೆ ರೈಸ್ ಆಗುತ್ತೆ. ಇವಾಗ ಒಂದು 2 ನಿಮಿಷ ಬೇಯಲಿ. ಇವಾಗ ಇದು ನನ್ನ ಮಗನಿಗೆ ಅವನು ಆ ಕಡೆ ಕಿಟಕಿ ಹತ್ರ ಕೂತ್ಬಿಟ್ಟವನೆ, ಹೊರಗಡೆ ಗಾಳಿ ಬೀಸೋ ಕಡೆ ಘಾಟ್ ಹೋಗುತ್ತಲ್ವಾ, ಆ ಘಾಟ್ನ ಸ್ವಲ್ಪ ಕೊಟ್ಬಿಟ್ಟವನೆ, ಹಂಗಾಗಿ ಕೆಮ್ತಾ ಇದ್ದಾನೆ. ಇಗ್ನೋರ್ ಮಾಡಿ ಆಯ್ತಾ. ಹೇಳ್ತಾ ಇದೀನಿ ಸ್ವಲ್ಪ ನೀರು ಕುಡಿ ಅಂತ, ಅದನ್ನು ಮಾಡ್ತಾ ಇಲ್ಲ. ಆಲ್ರೆಡಿ ಪೂರ್ತಿ ಆಗಿದೆ. ನಾನು ಕೂಡ ನೀರೆಲ್ಲ ಕುದ್ದು ಉಪ್ಪೆಲ್ಲ ಬೇಯೋದಕ್ಕೆ ಒಂದು 5 ನಿಮಿಷ ತಗೊಳುತ್ತಲ್ಲ, ಅಷ್ಟರೊಳಗೆ ನಾನು ಅಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೆ. ಅದೊಂದು 5 ನಿಮಿಷ ನೆನೆದ್ರೆ ರೈಸು ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಸೊ ಇವಾಗ ನೆನೆಸಿಟ್ಟಿರುವಂಥ ರೈಸ್ನ ಇದಕ್ಕೆ ಹಾಕೊಳ್ಳೋಣ. ಬಾಸುಮತಿ ಇವಾಗ ಅಕ್ಕಿನ ಹಾಕಿದ್ಮೇಲೆ ಏನು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ನಿಂಬೆಹಣ್ಣು ನೋಡೋದು ರಸನ ನೀಟಾಗಿ ಹಾಕೋಬಿಡಿ. ಅದು ಹಾಕೊಂಡ್ಮೇಲೆ ಅದ್ರ ಮೇಲೆ ನೀಟಾಗಿ ಮಿಕ್ಸ್ನ ಕೊಟ್ಟು ಫಸ್ಟು ಇವಾಗ ಸ್ವಲ್ಪ ತುಪ್ಪನ ಹಾಕೊಳ್ಳಿ ಮೇಲೆ. ಫ್ಲೇವರ್ ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಬೆಣ್ಣೆ ಎಲ್ಲ ಹಾಕಿದ್ದೀವಿ, ಬಟ್ ಲಾಸ್ಟಲ್ಲಿ ಆದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಈಗ ಲೆಗ್ನ ಕ್ಲೋಸ್ ಮಾಡೋಣ. ಎಸ್, ಇವಾಗ ಇದು ರೆಡಿ ಆಗಲಿಕ್ಕೆ ಒಂದು 2 ವಿಷಲ್ ಕೂಗಲಿ. ಅದಾದಮೇಲೆ ಹೆಂಗೆ ಬಂತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ನೋಡಿ, ನಾನಿವಾಗ ನಿಮಗೆ ಹೊರಗಡೆ ತೋರಿಸೋದಕ್ಕೆ ಅಂತ ಬಂದೆ. ಎಷ್ಟು ಚಂದ ಮಳೆ ಹುಯ್ದ್ಬಿಟ್ಟು ಹೋಗಿ ಇವಾಗ ಬಿಸಿಲು ಬಂದೈತೆ. ಸದ್ಯ ಇಷ್ಟೋ ತನಕ ಹುಯ್ಯೋದು ಪರವಾಗಿಲ್ಲ. ಇದಕ್ಕೆ ಇನ್ನೂ ಸ್ಟಾಪ್ ಹಾಕಿ ಹೀಗೆ ಆಯ್ತಲ್ಲ, ಅದೇ ಬಿಸಿಲು ಇದ್ದು ಮಿಷಿನ್ಗೆ ಹಾಕಿರೋ ಬಟ್ಟೆ ಒಣಿಕೊಳ್ಳೋ ತನಕ ಮಳೆ ಬರದೇ ಇದ್ದರೆ ಸಾಕು. ಇವತ್ತು ಬಾಕ್ಲೆಲ್ಲ ನೀಟಾಗಿ ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೆ. ಎಲ್ಲನೂ ಹೋಗ್ಸೈತೆ, ಏನು ಮಾಡೋಕ್ಕಾಗಲ್ಲ. ನೀರು ಬಿಟ್ಟು ಹಂಗೆ ಹೊರಟೋಗ್ಬಿಟ್ಟಿದ್ದೀನಿ. ಇನ್ನೇನಿದು ಆಲ್ಮೋಸ್ಟ್ ಆಗ್ತಾ ಬಂತು, ಈಗ ಬರ್ತಾ ಇದೆ. ಅಷ್ಟರೊಳಗೆ ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಬಿಡ್ತೀನಿ ಆಯಿತಾ. ಆದಮೇಲೆ ತೋರಿಸ್ತೀನಿ. ಇವಾಗ ಇದು ಆಗಿದೆ, ವಿಷಲ್ ಕೂಡ ನೀಟಾಗಿ ಆರಿದೆ. ಬರೋದು ತೋರಿಸು ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಮಿಕ್ಸ್ ಕೊಡೋಣ. ವಾವ್, ನೋಡ್ತಾ ಇರ್ಬೋದು ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಎಗ್ಗು ಕೂಡ ಅಷ್ಟೇ. ನೀವು ಹಿಂಗೆ ನಾನು ಹೇಳಿದ ರೀತಿಯಲ್ಲಿ ಎಗ್ನ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಅದು ಹಿಂಗೆ ನೀವು ಮಿಕ್ಸ್ ಕೊಟ್ಟಾಗ ಕಲಸು ಕೂಡ ಹೋಗಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮಿಕ್ಸ್ ಕೊಟ್ಟರು ಅದು ಏನೂ ಆಗ್ತಾಯಿಲ್ಲ. ಈ ರೀತಿಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿಗಿಂತನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಫ್ಲೇವರ್ ಅಂತೂ ಕೇಳೋದೇ ಬೇಡ, ಮಸ್ಸಾಗೈತೆ. ಇವಾಗ ಬಿಸಿ ಬಿಸಿದನ್ನ ಹಾಕ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡೋದಷ್ಟೇ. ಇದನ್ನು ಫಸ್ಟು ಇವಾಗ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ತಿಂದ್ಬಿಟ್ಟು ನೆಕ್ಸ್ಟು ಕೆಲಸ ಏನಿದೆ ಅದನ್ನು ಮಾಡೋಣ ಆಯಿತಾ. ಓಕೆ, ಹತ್ರದಾಗ ಒಂದ್ಸರಿ ರೈಸ್ ತೋರಿಸ್ಬಿಡು. ಇವಾಗ ತಿಂಡಿ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಬಿರಿಯಾನಿ ಎಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟೇ ಆಗುತ್ತಲ್ವ. ಸೊ ನೋಡಿ, ಬಿಸಿ ಬಿಸಿ ಇದ್ದಾಗಲೇ ಇವಾಗ ತಿನ್ಕೋಬೇಕು. ಫಸ್ಟ್ ಅವರಿಗೆಲ್ಲ ತಿಂಡಿ ಕೊಟ್ಬಿಡ್ತೀನಿ. ಹೆಂಗೈತ್ರಿ ಬಿರಿಯಾನಿ? ಎಗ್ ಬಿರಿಯಾನಿ ಹಂಗಂದ್ರೆ ಬಾಯ್ಬಿಟ್ಟು ಹೇಳಿ, ಚೆನ್ನಾಗಿಲ್ವಾ?
ಆಕ್ಷನ್ ಮಾಡೋದು ನೋಡು. ಬಾಯಲ್ಲಿ ಮಾತಾಡ್ರಿ. ಬಾಯಿ ಕೊಟ್ಟಿಲ್ವ ದೇವರು? ಬಾಯಿ ಕೊಟ್ಟಿರೋದು ಬಾಯಲ್ಲಿ ಹೇಳಕ್ಕೆ. ಹೆಂಗೈತೆ ಲುಕ್ ಎಲ್ಲ ಬೇಡ. ದೌಡಲ್ಲಿ ಮೊಟ್ಟೆ ಕಡಿತಾನೆ. ಹೆಂಗಾಯ್ತು? ನಾನು ಹಾಕೊಬಂದಿದ್ದೀನಿ. ಬಿಸಿ ಬಿಸಿ ತಿನ್ಕೊಳ್ಳೋಣ ಫಸ್ಟು, ಆಮೇಲಿಂದ ಮಿಕ್ಕಿದ ಕೆಲಸ ಮಾಡೋಣ ಅಂತ. ಟೇಸ್ಟ್ ಹೆಂಗಿದೆ ನೋಡ್ತೀನಿ. ಸಖತ್ತಾಗಿ ಬಂದಿದೆ ಟೇಸ್ಟು. ಇಷ್ಟೇ. ಇವಾಗ ಫಸ್ಟು ತಿಂಡಿ ತಿಂತೀನಿ, ಆಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ತಿಂಡಿ ಕೂಡ ತಿಂದು ಮತ್ತು ರೆಡಿಯಾಗಿದ್ದೀನಿ. ಏನಪ್ಪ ಫಂಕ್ಷನ್ನು ಅಂತ ಅಂದರೆ, ಇವತ್ತು ಒಂದು ಕರ್ನಾರೆ ಬೀಗರ ಔತಣ ಇದೆ. ಮದುವೆನ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡಿದರು. ಮದುವೆಗೆ ಹಸ್ಬೆಂಡ್ ಹೋಗಿದ್ರು, ನಾನು ಹೋಗೋಕ್ಕಾಗಿರಲಿಲ್ಲ. ನಾನು ಬೇರೆ ಕಡೆ ಹೋಗಿದ್ದೆ. ಇಲ್ಲೇ ನಮ್ಮ ಬೀದಿದ್ದೇನೆ ಹುಡುಗಿ. ಸೊ ಹಾಗಾಗಿ ಇವಾಗ ಕರ್ನಾರೆಗೆ ಹೋಗಿದ್ದು ಬರೋಣ ಅಂತ ಹೋಗ್ತಾಯಿದ್ದೀವಿ. ನನ್ನ ಮಗ ಬರಲ್ಲಂತೆ. ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲಿ ಅಕ್ಕವ್ರ ಮನೆ ಹತ್ರ ಹೋಗಿದ್ದ, ನಾನು ನಮ್ಮವ್ರ ಮನೆ ಹತ್ರ ಆಟ ಆಡ್ಕೊಂಡಿರ್ಬೇಕು ಅಂತ ಅಲ್ಲಿಂದ ಕರೆಸ್ಕೊಂಡೆ ವಾಪಸ್ಸು. ಬಾ ಫಂಕ್ಷನಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಅವನು ಬರಲ್ಲ ಅಂತ ಕುಣಿತಾ ಇದ್ದ. ಸೊ ಹಂಗಾಗಿ ನೋಡಿ ಇವಾಗ ಏನು ನಿನ್ನ ಪ್ರಾಬ್ಲಮ್ಮು? ಏನಕ್ಕೆ ಬರಲ್ಲ ನೀನು? ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಆಟಾಡೋ. ಯಾರೋ ಬೇಡ ಏನು ಆಗಲ್ಲ ಬಿಡು. ನೋಡಿದ್ರಲ್ಲ ನನ್ನ ಮಗನ ಗಲಾಟಿನ ಬರಲ್ಲ ಅಂತ. ಅವನು ಬರಲ್ಲ ಅನ್ಲೋಗ್ಲಾಗಿ ನೋಡಿ ಇಲ್ಲಿ ಮತ್ತೆ ಮಳೆ ಹಿಡ್ಕತ್ತು. ಮಳೆ ಚೆನ್ನಾಗೆ ಕುಯ್ತೈತೆ. ಏನು ಫಂಕ್ಷನಿಗೆ ಹೋಯ್ತೀರಾ, ಏನು ಮಾಡ್ತೀರಾ? ಹೋಗಲೇಬೇಕು. ಮಳೆಯಲ್ಲಿ ಎಲ್ಲಿಗೆ ಹೋಯ್ತಿದ್ಯಾ? ಅಂಗಡಿಗೆ ಹೋಗ್ತಿದ್ಯಾ? ಏನಕ್ಕೆ? ಫಂಕ್ಷನ್ಗೆ ಹೋಗ್ತಿದ್ಯಾ? ತಿಂಡಿ ತಗೋಬರಕ್ಕೆ? ಓ ಮಳೆ ಬರ್ತೈತಲ್ಲ ಅದಕ್ಕೆ. ನನಗೂ ತಗೋಬಾ, ನನಗೂ ತಂದ್ಕೊಡು. ತಂದ್ಕೊಡ್ತೀಯಾ? ರೆಸ್ಪಾನ್ಸ್ ಇಲ್ಲ. ನನಗೂ ತಂದ್ಕೊಡು ಅಂತಂದೆ. ಮಳೆ ನೋಡಿ ಜೋರಾಗೆ ಗುಡುಗು ಗಿಡ್ಗೆಲ್ಲ ಬರ್ತೈತೆ, ಜೋರಾಗೆ ಉಯ್ತೈತೆ. ಏನು ಮಾಡೋದು ಏನು ಗೊತ್ತಾಗ್ತಾ ಇಲ್ಲ. ಫಂಕ್ಷನಿಗೆ ಹೆಂಗೆ ಹೋಗೋದು? ಬಟ್ ಹೋಗಲೇಬೇಕು. ಏನು ಮಾಡೋದು? ಎಂಗೇಜ್ಮೆಂಟಿಗೆ ಹೇಳಿದರು. ಎಂಗೇಜ್ಮೆಂಟ್ಗೂ ನನಗೆ ಹೋಗೋಕ್ಕಾಗಿರಲಿಲ್ಲ. ರೀಸೆಂಟಾಗಿ ಗೃಹ ಪ್ರವೇಶ ಮಾಡಿದ್ದು. ಗೃಹ ಪ್ರವೇಶನೂ ಅಟೆಂಡ್ ಮಾಡಲಿಲ್ಲ. ಗೃಹ ಪ್ರವೇಶಕ್ಕೆ ನನ್ನ ಮಕ್ಳನ್ನ ಕಳಿಸಿದ್ದು. ಆವತ್ತಂದು ತುಂಬ ಫಂಕ್ಷನ್ ಇದ್ದು. ನಾನು ಹಸ್ಬೆಂಡ್ ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ದೋ, ಮಕ್ಳು ಕಳಿಸಿದ್ದು. ಇನ್ನು ಎಂಗೇಜ್ಮೆಂಟ್ಗೂ ಹೋಗೋಕ್ಕಾಗಿರಲಿಲ್ಲ. ಇನ್ನು ಮದುವೆಗೂ ಅಷ್ಟೇ. ಮದುವೆನೂ ನನಗೆ ಬೇರೆ ಯಾವುದೋ ಫಂಕ್ಷನ್ ಇತ್ತು ಅಂತೇಳಿ ಹಸ್ಬೆಂಡೇನೇ ಹೋಗಿ ಅಟೆಂಡ್ ಮಾಡಿ ಬಂದರು. ಫೈನಲಿ ಕರ್ನಾರೆಗಾದರೂ ಹೋಗಿ ಅಟೆಂಡ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಇವಾಗ ನೋಡಿದ್ರೆ ಮಳೆ ಹಿಂಗೆ ಆಟ ಆಡಿಸ್ತೈತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ. ಕಡಿಮೆ ಆದ ತಕ್ಷಣ ಹೊರಟ್ಬಿಡ್ತೀನಿ. ತುಂಬ ದೂರ ಏನಿಲ್ಲ, ಇಲ್ಲೇ ಹತ್ರ ಚೌಟ್ರಿನಲ್ಲೇ ಮಾಡ್ತಾಯಿದ್ದಾರೆ. ನೋಡೋಣ ಹೆಂಗೆ ಮಾಡುತ್ತೆ ಈ ಮಳೆ ಅಂತ ಹೇಳಿ. ಇವಾಗ ಸದ್ಯಕ್ಕೆ ರೆಡಿಯಾಗಿದ್ದೀನಲ್ಲ, ಚೆನ್ನಾಗಿ ರೆಡಿಯಾಗಿದ್ದೀನಲ್ಲ, ಅದಕ್ಕೆ ಇನ್ಸ್ಟಾದಲ್ಲಿ ಒಂದು ರೀಲ್ಸ್ನ ಮಾಡ್ಕೊತೀನಿ ಮಳೆ ಜೊತೆಲಿ ಆಯಿತಾ. ಅದು ನನಗೆ ಗೊತ್ತು. ಬಾರ ಈಗ ಕೊಡು, ನಾನು ತೆಗಿತೀನಿ. ಹೊಸ ಸ್ಲಿಪ್ಪರ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಮಗು. ಓ ಮಗು, ಮಗು ಗಾಡಿನ ಆಚೆಗೆ ತೆಗೆದು ಆಸೆ ತೀರಿಸ್ಕೊಳ್ಳುತ್ತೆ. ಇವಾಗ ಹೋಗಲಿ, ಪಾಪ ಬರಲ್ಲ ಅಂತ ಇತ್ತು. ಹಿಂಸೆ ಮಾಡಿ ಕರ್ಕೊಯ್ತಾರದಲ್ವ, ಹೋಗಲಿ ಆಚೆಗಾರ ತೆಗಿತೀನಿ ಅಂತೂ ತೆಗೀಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಖುಷಿ ಕೂತ್ಕೊಂಡು ತಳ್ಳಕ್ಕೆ ಆಗಲ್ಲ. ಖುಷಿ ಇಳಿದ್ಬಿಟ್ಟು ತಳ್ಕೋ ಕೇಳ ಹಿಂದೆಗಡೆಗೆ. ಮಳೆ ನೋಡ್ತಾ ಇರ್ಬೋದು, ಸಣ್ಣ ಹನಿ ಆಗ್ತಾ ಇದೆ. ಆದರೂ ಪರವಾಗಿಲ್ಲ, ಹೋಗ್ಬಿಟ್ಟು ಬಂದ್ಬಿಡೋಣ. ಮತ್ತೆ ಜಾಸ್ತಿ ಆಗಿಬಿಟ್ರೆ ಅದನ್ನು ಹೋಗೋಕ್ಕಾಗಲ್ಲ. ಸೆಲ್ಫಿನೇ ಕೊಟ್ಕೋ.
ಅಂತೂ ಸಖತ್ತಾಗಿದೆ. ಈಗಷ್ಟೇ ಮಳೆ ಎಲ್ಲ ಮುಗಿದು ನಿಂತೋಗಿರೋದಕ್ಕೆ ತುಂಬ ಚಿಲ್ಲಾಗಿದೆ ವೆದರ್. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಹೌದು ನಾನು ನನ್ನ ಮಗನೂ ಕೂಡ ಹೊರಟ್ವಿ. ನೋಡ್ತಾ ಇರ್ಬೋದು ಮಳೆಯೆಲ್ಲ ಉಯ್ದು ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇರೋದಕ್ಕಂತೂ ವೆದರ್ ಅಂತೂ ತುಂಬ ಅಂದರೆ ತುಂಬಾ ಚಿಲ್ಲಾಗಿದೆ. ಎಷ್ಟು ಅನ್ನಿಸ್ತಾ ಇದೆ ಅಂದರೆ ಈ ಸೆಕೆ ಟೈಮಲ್ಲಿ ಓಡಾಡಿ ಆ ಸೆಕೆ ಆ ಬೇವರು ಫಂಕ್ಷನ್ನೇ ಬೇಡಪ್ಪ ಅನ್ನಿಸ್ಬಿಟ್ಟಿತ್ತು. ಇವಾಗ ಒಂಥರ ಪ್ರಾಬ್ಲಮ್ಮು, ಮಳೆನಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ. ಬಟ್ ಹೋದ್ಮೇಲೆ ಏನೂ ಪ್ರಾಬ್ಲಮ್ ಅನ್ಸಲ್ಲ, ಖುಷಿಯಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಚೌಟ್ರಿ ಹತ್ರ ಕೂಡ ಬಂದ್ವಿ. ಚೌಟ್ರಿ ಹತ್ರ ಬಂದು ನಾನು ನನ್ನ ಮಗನೂ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗ ಏನು ಹಿಡ್ದವನೋ ಗೊತ್ತಿಲ್ಲ, ಬರೀ ಮೆಟ್ಲನ್ನೇ ತೋರಿಸ್ತವನೆ. ಅದಾದಮೇಲೆ ಇಲ್ಲಿ ಬಂದು ಹುಡುಗಿ ತಾಯಿ ಇವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಮನೆ ಮೇಲೆಗಡೆನೇ ಇರೋದು, ಹಂಗಾಗಿ ಸ್ವಲ್ಪ ಕ್ಲೋಸಲ್ಲೇ ಇದ್ದೀವಿ. ಆಂಟಿನ ಮಾತಾಡಿಸ್ಕೊಂಡು ಒಳಗಡೆ ಹೋದೆ. ಒಳಗಡೆ ಹೋಗ್ತಿದ್ದಂಗೆ ಅವ್ರ ಹಿರಿ ಮಗಳು ಸಿಕ್ಕಿದ್ಲು. ಅವಳ ಹೆಸರು ಒಂದು ಅರ್ಪಿತಾ ಅಂತ ಹೇಳಿ. ಅವಳದು ವೀಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಮಾತಾಡಿಸ್ತವೆ ಹೆಣ್ಮಕ್ಳುಗಳು. ಅವಳನ್ನ ಕೂಡ ಮಾತಾಡಿಸ್ಕೊಂಡು ಆಮೇಲೆ ಸ್ಟೇಜ್ ಹತ್ರ ಹೋಗಿ ಅನನ್ಯನ ಮಾತಾಡಿಸ್ಕೊಂಡು, ಅವಳಂದ್ರಂತೂ ನನಗೆ ಸ್ವಲ್ಪ ಫೇವ್ರೇಟು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮನೆ ರೋಡಲ್ಲೇ ಕಾಲೇಜ್ಗೆ ಓಡಾಡ್ತಿದ್ದು, ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಆಂಟಿ ಊಟ ಆಯಿತಾ, ಕಾಫಿ ಆಯಿತಾ, ತಿಂಡಿ ಆಯಿತಾ ಅಂತ ಮಾತಾಡಿಸ್ಕೋಗ್ಬಳು. ಇನ್ಮೇಲೆ ಮಿಸ್ ಮಾಡ್ಕೋತೀನಿ. ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ತೋರಿಸೋದಲ್ಲ, ಮದುವೆ ಸಿಂಪಲ್ಲಾಗಿ ಆಗಿದ್ದರಿಂದ ಕರ್ನಾರೆ ಮಾತ್ರ ಮಾಡ್ತಿರೋದಪ್ಪ. ಹಂಗಾಗಿ ತುಂಬ ಅಂದರೆ ತುಂಬ ರಶ್ ಇದ್ದರು. ನಮ್ಮ ಬೀದಿ ಜನಕ್ಕೆ ಹೇಳ್ಕೊಂಡು ಮತ್ತು ಅವ್ರ ವಟಾರದವ್ರಿಗೆ ಹೇಳ್ಕೊಂಡು ಮದುವೆ ಸಿಂಪಲಾಗಿ ಮಾಡ್ಕೊಂಡಿದ್ರು. ಹಾಗಾಗಿ ಕರ್ನಾರೆಗೆ ಎಲ್ರಿಗೂ ಹೇಳಿದಾರಲ್ಲ, ತುಂಬ ಅಂದರೆ ತುಂಬ ರಶ್ ಇದೆ. ಊಟ ಎಲ್ಲ ಮುಗಿಸ್ಕೊಬಂದು ಹೊರಡೋಣ ಅಂತ ಹೊರಡ್ತಾ ಇದೆ. ಮತ್ತೆ ಮಳೆ ಸ್ಟಾರ್ಟ್ ಆಗೈತೆ. ಇವಾಗ ಒಂದು 5 ನಿಮಿಷ ಮಳೆ ನಿಲ್ಲ ಗಂಟ ಕಾದಿದ್ದು ಮತ್ತೆ ಹೊರಡಬೇಕು. ಊಟ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಸಿದ್ವಿ. ಖುಷಿಯಾದ ಇವಾಗ ನಾನು ಖುಷಿ ಅಲ್ವಾ. ನೋಡ್ತಿದ್ದೀರಲ್ಲ, ಮತ್ತೆ ಹೊರಡೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡು ಬಂದರೆ ಮತ್ತೆ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಹಂಗಾಗಿ ಬಂದು ಮಳೆ ನಿಂತೋಗೋ ಗಂಟ ಕೂತಿರೋಣ ಅಂತ ಹೇಳಿ ಕೂತಿದ್ದೀವಿ. ಮಳೆ ಜೋರಾಗಿ ಬರ್ತೈತೆ, ಏನು ಮಾಡೋಕ್ಕಾಗಲ್ಲ. ನಾವಿವಾಗ ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಕಟ್ಟೆ ಸಂತೆಗೆ. ಭಾನುವಾರ ಸಂತೆ ಆಗುತ್ತೆ. ಕಟ್ಟೆ ಅಂದರೆ ಗೊತ್ತಾಗಲ್ಲ, KRS ಸಂತೆ. ಈಗ ಕರ್ನಾರೆ ನಡೀತಾ ಇರುವಂಥ ಚೌಟ್ರಿ ಬಂದು KRS ರೋಡಲ್ಲೇ ಇರೋದು. ಚೌಟ್ರಿಗೂ ನಾವೀಗ ಬಂದಿರೋ ಸಂತೆಗೂ 1-1.5 ಕಿಲೋಮೀಟರಷ್ಟು ಡಿಸ್ಟೆನ್ಸ್ ಅಷ್ಟೇ. ಹಂಗಾಗಿ ಸಂತೆಲಿ ನಾಟಿ ಬೆಳ್ಳುಳ್ಳಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಸಿಟಿ ಮಾರ್ಕೆಟಲ್ಲಿ ಮತ್ತು ನಮ್ಮ ಕಡೆ ಎಲ್ಲ ಸಿಗಲ್ಲ ನಾಟಿ ಬೆಳ್ಳುಳ್ಳಿ. ಈ KRS ಸಂತೆಯಲ್ಲಿ ಮಾತ್ರನೇ ನಾಟಿ ಬೆಳ್ಳುಳ್ಳಿನ ಜಾಸ್ತಿ ಇಟ್ಟಿರ್ತಾರೆ. ಹಂಗಾಗಿ ನಾಟಿ ಬೆಳ್ಳುಳ್ಳಿನ ತೊಗೊಂಡೋಗೋಣ, ಇನ್ನೇನು ಬೇಡ. ತರಕಾರಿ ಎಲ್ಲ ಮನೆ ಹತ್ರನೇ ತೊಗೋಬೋದು. ಏನು ₹1-2 ಹೆಚ್ಚು ಕಮ್ಮಿ ಅಷ್ಟೇ, ಹೊತ್ಕೊಂಡೋಗೋಕ್ಕಾಗಲ್ಲ. ನಾಟಿ ಬೆಳ್ಳುಳ್ಳಿ ಒಂದನ್ನ ತೊಗೊಂಡೋಗೋಕ್ಕೋಸ್ಕರ ಇವಾಗ ಬಂದಿದ್ವಲ್ಲ ಅಂದುವೆ, ಮತ್ತೆ ಅಲ್ಲಿಂದ ಬರೋಕ್ಕಾಗಲ್ಲ, ಇಲ್ಲೇ ಬಂದಿದ್ದೀವಲ್ಲ, ಹಂಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ ನಿಮಗೆ KRS ಸಂತೆನ. ಭಾನುವಾರ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ ಇಲ್ಲಿ. ಮಳೆನಲ್ಲೂ ಸಂತೆ ನಡೀತೈತೆ ನೋಡಿ. ಏನಾಗಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊ ಒಂದಿನ. KRS ಸಂತೆ ಮಳೆ ಬರ್ತಾ ಇದೆ. ಮಳೆ ನೋಡಿ ಇಲ್ಲಿ ಜುಳು ಅಂತ ಹರಿತಾ ಇದೆ. ಈ ಮಳೆನಲ್ಲೂ ಕೂಡ ಸಂತೆ ನಡೀತಾ ಇದೆ. ಎಲ್ಲಿ ಮಾರ್ತಾರಪ್ಪ ನಾಟಿ ಬೆಳ್ಳುಳ್ಳಿನ? ಯಾವ ಕಡೆ ಸೈಡು? ₹10 ಗುಡ್ಡೆ, ₹1 ಗುಡ್ಡೆ. ಏನು ಸಿಗಲ್ಲ, ಏನು ಸಿಗುತ್ತೆ ಅಂತ ಏನು ಹೇಳಂಗಿಲ್ಲ ಸಂತೆಲಿ. ಸಂತೆ ವ್ಯಾಪಾರ ಚೆನ್ನಾಗೈತೆ. ಪಾತ್ರೆಗಳು ಸಿಗುತ್ತೆ, ತರಕಾರಿ ಸಿಗುತ್ತೆ, ಕಾಳುಗಳು ಸಿಗ್ತವೆ. ರೆಡಿ ಮುಂದೆ. ಪಾಪ ಚೆನ್ನಾಗೈತೆ. $230 ಕಡಿ.
ದೂರ ನಿಂತ್ಕೋ, ಅವ್ರ ಒಬ್ಬನೇ ಹಿಡಿತೀಯಾ? ಬೆಳ್ಳುಳ್ಳಿ ಕಬಾಬ್ ಹಾಗೆ ಅಲ್ಲಿ ಬೆಳ್ಳುಳ್ಳಿ ತೊಗೊಂಡ್ವಿ. ಅಲ್ಲಿ ನೋಡಿದ್ರಲ್ಲ ಅಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೂ ವಾಟ್ಸಪ್ ಮಾಡು ಅಂತ ನನ್ನ ಮಗುನ ರೇಗಿಸ್ಕೊಂಡು, ಅದಾದಮೇಲೆ ಸ್ವಲ್ಪ ಸೊಪ್ಪನ್ನ ಕೇಳೋಣ ಅಂತ ಬಂದರೆ ಸೊಪ್ಪಂತೂ ಕೆಣ್ಕೊಂಗೇ ಇರಲಿಲ್ಲ. ಎಲ್ಲ ಬೇರೆಲ್ಲ ಕೊಳ್ತೋದಂಗಾಗಿತ್ತು. ರೈಟ್ ಮಾತ್ರ ತುಂಬ ಹೇಳ್ತಾಯಿದ್ರು. ಹಂಗಾಗಿ ಬೇಡ ಅಂತ ಹೇಳಿ ಹೊರಟ್ವಿ. ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 kg ತೊಗೊಂಡಿದ್ದೀನಿ, ಸಾಕು. ಅದು ಖಾಲಿ ಆಗುವಷ್ಟರಲ್ಲಿ ಈ ಸೈಡ್ ಮತ್ತೆ ಏನಾದರೂ ಬಂದರೆ ತೊಗೊಂಡೋಗೋಕ್ಕಾಗುತ್ತೆ ಅಂತ ಹೇಳಿ. ಸೊ ಏನು ಮಾಡೋದು, ಸಿಟಿ ಮಾರ್ಕೆಟಲ್ಲಿ ಎಲ್ಲಿ ಹುಡ್ಕಿದ್ರು ಸಿಕ್ಕಲ್ಲ ನಾಟಿ ಬೆಳ್ಳುಳ್ಳಿ. ಹುಡ್ಕಿಸ್ತೀನಿ. ಹಂಗಾಗಿ ಒಂದುವೇ ಬಂದಿದ್ವಲ್ಲ, ಸುಮ್ಮನೇನು ತೊಗೊಂಡೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಾಟಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಅದು ನಾವು ಪಾರಂ ಬೆಳ್ಳುಳ್ಳಿ ತೊಗೋತೀವಲ್ಲ, ಅದನ್ನ 4 ಹಾಕೋದು ಒಂದೇ, ಈ ಬೆಳ್ಳುಳ್ಳಿನ 1 ಹಾಕೋದು ಒಂದೇ ಟೇಸ್ಟಿಗೆ. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಹೊಡ್ತಾಯಿದ್ದೀನಿ. ಮಳೆ ಅಂತೂ ಸುಮ್ಮನೆ ಆಗ್ತಾನೇ ಐತೆ. ಬರೋ ಓಕೆ ಫ್ಯಾಮ್, ಇವಾಗ ನಾನು ಕರ್ನರೇನ ಹಾಗೆ ಸಂತೆನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಿಮಗೆ ವಿಡಿಯೋನೆಲ್ಲ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಎಗ್ ಬಿರಿಯಾನಿನ ತೋರಿಸಿದ್ದೀನಿ, ಮತ್ತು ಫಂಕ್ಷನಿಗೆ ಹೋಗಿದ್ದನ್ನು ತೋರಿಸಿದ್ದೀನಿ, ಮತ್ತು KRS ಸಂತೆನ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದೆಲ್ಲ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಮಾಡಿ ತೋರಿಸಿದಂತಹ ಎಗ್ ಬಿರಿಯಾನಿ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನಾನು ಹೇಳಿದಂತಹ ಒಂದು ವಿಧಾನದಲ್ಲೇ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫಂಕ್ಷನ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ KRS ಸಂತೆ ಎಲ್ರಿಗೂ ಹೆಂಗೆ ಅನ್ನಿಸ್ತು, ಆ ಜಡಿ ಮಳೆನಲ್ಲೂ ಸಂತೆ ನಡೆಸ್ತಿದ್ದಾರಲ್ಲ ಅಪ್ಪ, ಅದೆಲ್ಲ ಅದರಲ್ಲೂ ಅಷ್ಟೊಂದು ಜನ ಇದ್ರಲ್ಲ, ಅದೆಲ್ಲ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು? ಯಾರೆಲ್ಲ ಸಂತೆ ಲೈಫ್ನ ಎಂಜಾಯ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಸಂತೆಗಳಿಗೆ ಹೋಗ್ತಿದ್ರಿ ಅವಾಗೆಲ್ಲ, ಇವಾಗ ಯಾರೆಲ್ಲ ಆ ರೀತಿ ಸಂತೆಗೆ ಹೋಗೋದನ್ನ ಮಿಸ್ ಮಾಡ್ಕೋತಾ ಇದ್ದೀರಾ, ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ಓಕೆ, ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಒಂದು ಒಳ್ಳೆ ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್. ಮಿಸ್ ಮಾಡ್ಕೊಳ್ದೆ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನ ನೋಡ್ತಾ ಇರಿ, ಎಲ್ಲರೂ ಎಂಜಾಯ್ ಮಾಡ್ತಾ ಇರಿ, ನನ್ನ ವೀಡಿಯೋಗೋಸ್ಕರನೇ ಕಾಯ್ತಾ ಇರಿ. ನಾನು ಸಿಗ್ತೀನಿ ಮತ್ತೆ ನಿಮಗೆ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಟಾಟಾ ಬಾಯ್ ಬಾಯ್. ಲವ್ ಯು ಜಾಸ್ತಿ. ಬಾಯ್. ಹೊರಟ ಅವನ ಆಗಲೇ ನಮ್ಮ ಅಕ್ಕನ ಮನೆಗೆ. ಹೋಗು ಬಾಯ್.